ಇನ್ನು ಊರಿಗೆ ಬಂದಾಗ ಅಣ್ಣ ಅಪ್ಪ ಅಮ್ಮ ಅಂತ ಮಾತಾಡ್ತಾರೆ, ಗೌರವದಿಂದ ಮಾತಾಡ್ತಾರೆ. ನಿಮ್ಮ ಥರ ಯಾರೋ ಕಲರ್ ಬಟ್ಟೆ ಚೆನ್ನಾಗಿರೋ ಬಟ್ಟೆಗಳನ್ನ ಮಾತಾಡ್ಕೊಂಡು ಹೊರಟೋಗೋ ಅಂತ ನಮ್ಮ ಶಾಸಕರಲ್ಲ. ನೋಡಿ, ಇದೇ ರೂಟಲ್ಲಿ ಬಸ್ ನಿಂತೋಗಿದೆ. ಅದು ಈ ನಡುವೆ ಬಸ್ ಬರ್ತದೆ, ವಿದ್ಯಾರ್ಥಿಗಳು ತುಂಬ ತೊಂದರೆ ಆಗ್ತಾ ಇದಂತೆ. ನಾಳೆಯಿಂದ ಬಸ್ ಬರೋ ಥರ ಅಧಿಕಾರಿನ ಕಳಿಸ್ಬಿಟ್ಟು ಅಲ್ಲೇ ಪರಿಹಾರ ಮಾಡಿದ್ರಲ್ಲ, ಆ ಗುಣಿಗಳು ಮುಚ್ಚಿ ಆ ರಸ್ತೆಗಳು ಸರಿಪಡಿಸೋ ಕಾರ್ಯ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ, TAPMC ನಿರ್ದೇಶಕರು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಇಂಥ ಒಂದು ಶಾಸಕರು ಸಿಕ್ಕಿದ್ದಾರೆ, ನಾವು ಅದೃಷ್ಟ ಮಾಡಿಬಿಡ್ಬೇಕಾಗುತ್ತೆ. ನೋಡಿ, ಇವತ್ತು ಎಲ್ಲ ಅಧಿಕಾರಿಗಳನ್ನ, ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಈ ಒಂದು ಇಟ್ಪನಹಳ್ಳಿ ಗ್ರಾಮಕ್ಕೆ ಕರ್ಕೊಂಬಂದು ಇವತ್ತು ಗೊಲ್ಲಹಳ್ಳಿ ಪಂಚಾಯಿತಿ, ಇಟ್ಪನಹಳ್ಳಿ, ಪಯ್ಯೂರು ಮತ್ತು ಇನ್ನು ಬೇರೆ ಊರುಗಳೆಲ್ಲ ವಿಸಿಟ್ ಮಾಡ್ತಾಯಿದ್ದು. ನೋಡಿ, ರಸ್ತೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಚರಂಡಿ ವಿಚಾರ ಆಗಿರ್ಬೋದು. ನೋಡಿ, ಕೆಲವರು ಪಾಪ ಇವತ್ತಿಗೂ 60 ವರ್ಷ ಮೇಲ್ಪಟ್ಟವ್ರಿಗೆ ಇವತ್ತು ಪೆನ್ಷನ್ ಬರ್ತಾಯಿಲ್ಲ. ಅಂಥವ್ರು ಆಧಾರ್ ಕಾರ್ಡ್ ತೊಗೊಂಡು ಇಲ್ಲೇ ಪೆನ್ಷನ್ ಬರೋವಂಥ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಮತ್ತು ಈ ಗ್ರಾಮಕ್ಕೆ ಬಂದಾಗ ನಿಜವಾಗ್ಲೂ ಯಾವ MLA ಬಂದಿದ್ರು ಏನೋ ಗೊತ್ತಿಲ್ಲ ಈ ಊರಿಗೆ. ನೋಡಿ, 20 ಮನೆಗಳಿಗೆ ಮೇಲ್ಗಡೆ ಬಂಡೆ ಮೇಲೆ ಕಟ್ಕೊಂಡಿದ್ದಾರೆ ಮನೆಗಳು. ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಇವತ್ತು ಇಮಿಡಿಯೇಟಾಗಿ ಇವತ್ತೇ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಏನು ಅನುದಾನ ಬೇಕು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಊರವ್ರಿಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಸಹಕಾರ ಕೊಡ್ತಾಯಿದ್ದೀವಿ. ನಿಜವಾಗ್ಲೂ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ವಿ. ಕೆಲವರು ಹೇಳ್ತಾರೆ, ಮೊನ್ನೆ ನಾನು ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ, ಸಂಸದರು ಡಾಕ್ಟರ್ K ಸುಧಾಕರ್ ಅವರು ಮಾತಾಡಿದ್ದಾರೆ. ಏನು ನಮ್ಮ ಶಾಸಕರು ಎಲ್ಲೋದ್ರೆ ಅಲ್ಲಿ ಗುಣಿ ಬೀಳ್ತಾಯಿದೆ ಅಂತ. ನೋಡಿ ಸ್ವಾಮಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೀವು ಬಂದೋಗಿರೋಂಥ ಕೆಲವು ಕಡೆ ಗುಣಿಗಳು ಬಿದ್ದಿದೆ. ನೀವು ಬಂದೋದ್ಮೇಲೆ ಗುಣಿಗಳು ಬಿದ್ದು ಅದ್ರ ಬಗ್ಗೆ ನೋಡಿಕೊಂಡು ನೀವು ಹೋಗಿದ್ರೆ ಅಷ್ಟೇ. ಆ ಗುಣಿಗಳು ಮುಚ್ಚಿ ಆ ರಸ್ತೆಗಳು ಸರಿಪಡಿಸೋಂಥ ಕಾರ್ಯ ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ನೋಡಿ, ಇಟುಪ್ನಹಳ್ಳಿಗಿಂದ ಜಂಗಮಾರ್ಪನಹಳ್ಳಿ ರಸ್ತೆ ನೀವು ನೋಡಿ, ಇವಾಗ ನಮ್ಮ ಶಾಸಕರು ಬಂದಿದ್ದಾರೆ. ಬಂದ ತಕ್ಷಣ ಇವತ್ತು ಅನುದಾನ ಕೊಡ್ತಾಯಿದ್ದಾರೆ. ನೀವು ಯಾಕೆ ಮಾಡಿಲ್ಲ ಈ ಕೆಲಸಗಳು? ಬೇರೆ ಪಂಚಾಯಿತಿ ನಿಮ್ಮ ಸುತ್ತಮುತ್ತ ಪೆರಸಂತ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುಮಾರು ಕಮ್ಗಾನಹಳ್ಳಿ ಆಗಿರ್ಬೋದು, ಪ್ರತಿಯೊಂದು ಬೋಗ್ಬರ್ತಿ ಆಗಿರ್ಬೋದು, ಸುಮಾರು ಊರುಗಳು ನೀವು ಬಂದಾಗಿಂದ ಬರ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಎಲೆಕ್ಷನ್ ಟೈಮ್ ಭರವಸೆ ಕೊಡ್ತಾ ಇದ್ದೀರಾ. ರಸ್ತೆ ಸಂಪರ್ಕ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ. ಇವತ್ತೆಲ್ಲ ಕಡೆ ರಸ್ತೆ ಸಂಪರ್ಕ ಮಾಡ್ತಾಯಿದ್ದಾರೆ. ಇನ್ನು ಊರಿಗೆ ಬಂದಾಗ ಅಣ್ಣ ಅಪ್ಪ ಅಮ್ಮ ಅಂತ ಮಾತಾಡ್ತಾರೆ, ಗೌರವದಿಂದ ಮಾತಾಡ್ತಾರೆ. ನಿಮ್ಮ ಥರ ಯಾರೋ ಕಲರ್ ಬಟ್ಟೆ ಚೆನ್ನಾಗಿರೋ ಬಟ್ಟೆಗಳನ್ನ ಮಾತಾಡ್ಕೊಂಡು ಹೊರಟೋಗೋ ಅಂತ ನಮ್ಮ ಶಾಸಕರಲ್ಲ. ಜನರು ಬಡವ್ರನ್ನ ಹತ್ರದಲ್ಲಿ ಕೂತ್ಕೊಂಡು ಪಾಪ ಅವ್ರು ಹೆಂಗೆಂಗೋ ಇರ್ತಾರೆ. ಊರಿಗೆ ಬಂದಾಗ ಅವ್ರೇನು ಮದುವೆ ಗಂಡ ಥರ ರೆಡಿ ಇರಲ್ಲ. ಎಲ್ಲರನ್ನೂ ಜೊತೆಗೆ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಿಕೊಡ್ತಾರೆ. ಇಮಿಡಿಯೇಟಾಗಿ ಅಲ್ಲೇ ಎಲ್ಲ ಅಧಿಕಾರಿಗಳ ಜೊತೆ ಫಾರೆಸ್ಟ್ ವಿಚಾರ ಆಗಿರ್ಬೋದು, ರೆವಿನ್ಯೂ ವಿಚಾರ ಆಗಿರ್ಬೋದು, ರೇಷನ್ ವಿಚಾರ ಆಗಿರ್ಬೋದು, ಮತ್ತು ಪೆನ್ಷನ್ ವಿಚಾರ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇಮಿಡಿಯೇಟಾಗಿ ಅಲ್ಲೇ ಆಧಾರ್ ಕಾರ್ಡ್ ತಗೊಂಡು ಇಲ್ಲೇ ಹಾಗೆ ಅವ್ರಿಗೆ ಅಕೌಂಟ್ಗೆ ಬರುವಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಡ್ರಾಮಾ ಆಡಿ ಅದು ಡ್ರಾಮಾ ಅಂತ ನಿಮಗೆ ಪ್ರೂವ್ ಆಗಿದೆ. ನಮ್ಮ ಶಾಸಕರು ಏನು ಪ್ರೂವ್ ಆಗಿಲ್ಲ. ಎಜುಕೇಷನ್ ಆಗಿರ್ಬೋದು, ನೀಟ್ ಅಕಾಡೆಮಿಯಿಂದ ಉಚಿತವಾಗಿ ಕೋಚಿಂಗ್ ಕೊಡ್ತಾಯಿದ್ದಾರೆ ವಿದ್ಯಾರ್ಥಿಗಳಿಗೆ. ನೀವು ಯಾಕೆ ಆ ಕೆಲಸ ಮಾಡಿಲ್ಲ? ಆಸ್ಪತ್ರೆ ವಿಚಾರದಲ್ಲಿ ಎಷ್ಟು ಗಮನ ಕೊಡ್ತಾ ಇದ್ದಾರೆ? ಎಜುಕೇಷನ್ ಬಗ್ಗೆ ಎಷ್ಟು ಗಮನ ಕೊಡ್ತಾ ಇದ್ದಾರೆ? ನೀವು ಯಾಕೆ ಆ ಕೆಲಸ ಮಾಡಿರಲಿಲ್ಲ? ನೀವು ಆ ಕೆಲಸ ಮಾಡಿಲ್ವಲ್ಲ. ನಮ್ಮ ಶಾಸಕರು ಆ ಕೆಲಸ ಮಾಡ್ತಾಯಿದ್ದಾರೆ. ಫ್ರೀಯಾಗಿ ಎಜುಕೇಷನ್ ಕೊಡ್ತಾಯಿದ್ದಾರೆ, ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ಮಕ್ಳಿಗೋಸ್ಕರ. ನೋಡಿ, ಇದೇ ರೂಟಲ್ಲಿ ಬಸ್ ನಿಂತೋಗಿದೆ. ಅದು ಈ ನಡುವೆ ಬಸ್ ಬರ್ತದೆ, ವಿದ್ಯಾರ್ಥಿಗಳು ತುಂಬ ತೊಂದರೆ ಆಗ್ತಾಯಿದಂತೆ. ನಾಳೆಯಿಂದ ಬಸ್ ಬರೋ ಥರ ಅಧಿಕಾರಿನ ಕಳಿಸ್ಬಿಟ್ಟು ಅಲ್ಲೇ ಪರಿಹಾರ ಮಾಡಿದ್ರಲ್ಲ. ಇನ್ನು ಇದಕ್ಕಿಂತ ಏನು ಬೇಕು ನಿಮಗೆ?